ಈ ಪ್ರಶ್ನೆ ಆಗಿದೆ ಮತ್ತೆ ಮೊದಲ ಪ್ರಶ್ನೆ ಕೊಟ್ಬಿಟ್ರೆ ಬಜೆಟ್ ಹಾಂ ಅದು ಸರ್ ಮೂರನೇ ಮುಗಿತು ಅಂತ ಅರ್ಥ ಫೈನಲ್ ಇರೋದು ಫಸ್ಟ್ ಇಯರ್ಗೆ ಹೋಗ್ಬಿಟ್ರೆ ಬಜೆಟ್ ಫೇಲ್ ಆದ ಎಲ್ಲಿ ಬಂತದು ಮೃತ್ಯೋ ಕಾಠಕ ಆಸರ್ವಣ ಹಾಂ ಸಯಥಾ ಸೌಮ್ಯ ಅದಿಷ್ಟ ಆಯಿತು ಕೊನೆಗೆ ಅಥ ಹೈನಂ ಶೈವ್ಯ ಸತ್ಯಕಾಮ ಪಪ್ರಚ್ಛೆ ನೋಡಿ ಈ ಸತ್ಯಕಾಮ ಬೇರೆ ಸತ್ಯಕಾಮ ಜಾಬಾಲ ಬೇರೆ ಯಾರಾತ ಸತ್ಯಕಾಮ ಜಾಬಾಲ ಗುರುಗಳ ಹತ್ರ ಹೋದ ನನಗೆ ಉಪನಯನ ಮಾಡಿರಿ ಅಂತ ಉಪನಯನ ಮಾಡಿದರೆ ಇವತ್ತು ಉಪನಯನ ಮಾಡಿ ಮನೆಗೆ ಇಟ್ಕೊಳ್ಳೋದಲ್ಲ ಸೇರಿಸ್ಕೊಂಡು ವಿದ್ಯಾಭ್ಯಾಸ ಅಡ್ಮಿಟ್ ಮಾಡಿಕೊಳ್ಳಿ ಅಂತ ಕೇಳಿದ ವೇದಕ್ಕೆ ಇವನೇ ಆಗಬೇಕಾಗಿತ್ತು ನಿನ್ನ ಗೋತ್ರ ಗೊತ್ತಿಲ್ಲ ಅಂತ ಹೇಳಿದ ತಾಯಿ ಕೇಳಿದ ತಾಯಿಗೆ ಹೋಗ್ತಿದ್ರು ಇಲ್ಲ ತಾಯಿ ಹೆಸರು ಜಬಾಲ ನಾನು ಜಾಬಾಲ ಸತ್ಯಕಾಮೋ ಜಾಬಾಲ ಸರಿ ಆಗಿದೆ ಬ್ರಾಹ್ಮಣ ಅಂತ ಹೇಳಿಬಿಟ್ರು ಅವ್ರು ಯಾತಕ್ಕೆ ಸತ್ಯ ಹೇಳಿದ್ದು ಯಾವುದೋ ಒಂದು ಇನ್ನೊಬ್ರು ಗೋತ್ರ ಹೇಳಿಲ್ಲ ಆದ್ದರಿಂದ ಸತ್ಯ ಹೇಳಿದ್ದು ಬ್ರಾಹ್ಮಣ ತೀರ್ಮಾನ ಮಾಡಿಬಿಟ್ಟು ಆರ್ಜವಂ ಬ್ರಾಹ್ಮಣೇ ಸಾಕ್ಷಾತ್ ಶೂದ್ರೋ ಅನಾರ್ಜವ ಲಕ್ಷಣ ಭಾಷ್ಯ ಅಲ್ಲಿರೋದು ಸತ್ಯ ಹೇಳಿದ ಅದನ್ನು ಬೆಳೆಸ್ಕೋಬೇಕು ಇಂಥ ಬ್ರಾಹ್ಮಣರು ಎಲ್ಲರೂ ಆಗ್ಬೋದು ಅದು ತಪ್ಪಲ್ಲ ಆ ದೃಷ್ಟಿಯಿಂದ ಅದು ಬ್ರಾಹ್ಮಣದ ಗುಣನೇ ಮತ್ತು ಯಾರು ಬೇಕಾದ್ರೂ ಇಂಜಿನಿಯರ್ ಆಗ್ಬೋದು ಅಂತೆಲ್ಲ ಆ ಥರ ತಪ್ಪಲ್ಲ ಅದು ಹೇಳಿ ಯಾತ ಬೇರೆ ಇವತ್ತು ಬೇರೆ ಶೈವ್ಯ ಸತ್ಯಕಾಮ ಇತಿ ಪಪ್ರ ಈ ನಮಗೆ ಯಾತಕ್ಕೆ ಹೆಸರು ಹಿಡಿದು ಗೊತ್ತಾಗುತ್ತೆ ಯೋ ಹವೈ ತದ್ಭಗವನ್ ಮನುಷ್ಯೇಷು ಪ್ರಾಯಣಾಂತಂ ಓಂಕಾರಂ ಅಭಿಧ್ಯಾಯೀತ ಕಥಮಂ ವಾವ ತತೇನ ಲೋಕಂ ಜಯತೀತಿ ಜೀವನ ಪೂರ್ತಿ ಓಂಕಾರ ಉಪಾಸನೆ ಮಾಡ್ತಾರಲ್ಲ ಅಂಥವ್ನು ಯಾವ ಲೋಕವನ್ನು ಹೊಂದುತ್ತಾನೆ ಅಂತ ಪ್ರಶ್ನೆ ಅದಕ್ಕೆ ಉತ್ತರ ತಸ್ಮೈ ಸ ಹೋವಾಚ ಹೋವಾಚ ಒಂದು ಪದಲ್ಲ ಹ ಉವಾಚ ಹೇಳಿ ಹ ಅಂಬತ ಹೀಗೆ ಹೇಳಿದರು ಅಂತ ಕನ್ಫರ್ಮ್ ಇತಿಹಾಸ ಹ ನಿಶ್ಚಯ ಹೇಳೋದು ಬರತಕ್ಕಂಥದ್ದು ಅವ್ಯಯ ಏತದ್ವೈ ಸತ್ಯಕಾಮ ಪರಂ ಚಾಪರಂಚ ಬ್ರಹ್ಮ ಯದೋಂಕಾರ ತಸ್ಮಾತ್ ವಿದ್ವಾನ್ ಏತೇನೈವ ಅಯನೇನ ಏಕತರಂ ಮನ್ವೇತಿ ನೋಡು ಇದು ಓಂಕಾರ ಅಂದರೆ ಓಂಕಾರ ಇದೆಯಲ್ಲ ಅದು ಏನೂ ಅಲ್ಲ ಪರಮಾತ್ಮನ ವಾಚಕವಾದ ಪದ ಅದು ಓಂ ಅಂದರೆ ಯಾರ ಹೆಸರದು ದೇವರ ಹೆಸರು ಅದನ್ನು ಬರೀ ಓಂ ಓಂ ಅಂತ ಕೂತ್ಕೊಂಡು ಎಷ್ಟು ವರ್ಷ ಕೂತ್ಕೊಂಡು ಏನೂ ಉಪಯೋಗ ಇಲ್ಲ ಯಾರನ್ನು ಹೇಳುತ್ತೆ ಗೊತ್ತಿರಬೇಕು ಗೊತ್ತಾಯ್ತಾ ಗಾಲಿ ಎಲ್ಲ ಮಾಡಿ ಪೇಷಂಟ್ ಇಂಜಿನ್ ಭಯಂಕರ ಕೂತ್ಕೊಂಡು ಏನಾಗುತ್ತೆ ಅಲ್ಲೇ ಕೂತಿರ್ತಾರೆ ಮುಂದೆ ಹೋಗ್ಬೇಕು ಓಂ ಅಶೇಷ ಗುಣ ಆ ಊಮ ತುಂಬ ಅರ್ಥ ಹೇಳ್ತಾರೆ ಅದಕ್ಕೆ ಒಂದರ್ಥ ಆ ಊಮ ಅಧಿಕ ಉಚ್ಚವಾದ ಜ್ಞಾನಾನಂದಾದಿಗಳಿಂದ ಕೂಡಿದವನು ಅಂತ ಅರ್ಥ ಒಂದ್ಸರಿ ಎಲ್ಲ ಅನೇಕ ಅರ್ಥ ಹೇಳ್ತಾರೆ ಅದೊಂದರ್ಥ ಸಾ ಯದಿ ಏಕಮಾತ್ರಂ ಅವಿಧ್ಯಾಯೀತ ಸತೇನೈವ ಸಂವೇದಿತಃ ತೂರ್ಣಮೇವ ಜಗತ್ಯಾಮಭಿ ಸಂಪದ್ಯತೆ ಅದರಲ್ಲಿ 3 ಮಾತ್ರೆಗಳಿದೆ ಮೇಲ್ನೋಟಕ್ಕೆ ಆ ಊಮ 3 ಮಾತ್ರೆಗಳಿವೆ ಒಂದು ಮಾತ್ರೆ ಹೇಳಿದರೆ ಯದಿ ಏಕಮಾತ್ರಂ ಅಭಿಧ್ಯಾಯೀತ ಸತೇನೈವ ಅದು ಈ ರೀತಿ ಅರ್ಥ ಓಂ ಅಷ್ಟು ತಿಳ್ಕೊಂಡ್ಬಿಟ್ರೆ ಎಷ್ಟು ಒಂದೇ ಅಕ್ಷರ ಅಂತ ತಿಳ್ಕೊಂಡು ಒಂದೇ ಅಕ್ಷರ ಅದು ಬೇರೆ ಅದು ಉಪಾಸನೆ ತಪ್ಪೇನೂ ಅಲ್ಲ ಬಟ್ ಪೂರ್ಣ ಆಗಲಿಲ್ಲ ಟೋಟಲ್ ಅಲ್ಲ ಅದು ಅದಕ್ಕೆ ತಮ್ ರುಚು ಮನುಷ್ಯ ಲೋಕಂ ಉಪನಯತೆ ಅವನು ಮನುಷ್ಯನಾಗಿ ಹುಟ್ಟುತ್ತಾನೆ ಹೊರತು ಅವನು ಇದಕ್ಕೆ ಹೋಗೋದಿಲ್ಲ ಫಲ ಇದೆ ಉತ್ತಮ ಫಲ ಸಿಗಲಿಲ್ಲ ಸತತ್ರ ತಪಸ ಬ್ರಹ್ಮಚರ್ಯೇಣ ಶ್ರದ್ಧೆಯ ಸಂಪನ್ನೋ ಮಹಿಮಾನನುಭವತಿ ಅದು ಎಲ್ಲ ಮನುಷ್ಯಂತೆ ಇರೋದಿಲ್ಲ ಅವನು ತಪಸ್ ಮಾಡ್ತಾನೆ ಬ್ರಹ್ಮಚರ್ಯ ಪಾಲಿಸ್ತಾನೆ ಶ್ರದ್ಧೆ ಇರುತ್ತೆ ಮನುಷ್ಯರಲ್ಲಿ ಬಹಳ ಶ್ರೇಷ್ಠ ಅನಿಸ್ಬಿಡ್ತಾನೆ ಉಪಯೋಗ ಇದೆ ಅದಕ್ಕಿಲ್ಲ ಅಂತಲ್ಲ ಬಟ್ ಫೈನಲ್ ಅಲ್ಲ ಅಥ ಯದಿ ದ್ವಿತೀಯ ಮಾತ್ರೇಣ ಮನಸ್ಸಿ ಸಂಪದ್ಯತೆ ಎರಡರ್ಥ ಓಂಕಾರ ಬರೀ ಆ ಅಂತ ತಿಳ್ಕೊಂಡ್ರೆ ಒಂದು ಮಾತ್ರ ಹೂ ತಿಳ್ಕೊಂಡ್ರೆ 2 ತಿಳ್ಕೊಂಡಾಗಾಯ್ತು 2 ಇದೆ ಅಂತ ತಿಳ್ಕೊಂಡ್ರೆ ಅವಾಗ ಏನಾಗುತ್ತದೋ ಅಂತರಿಕ್ಷ ಮೃಜುವಿರ್ನೀಯತೆ ಅಂತರಿಕ್ಷ ಲೋಕಕ್ಕೆ ಹೋಗ್ತಾನೆ ಭೂಲೋಕಕ್ಕಲ್ಲ ಸಾ ಸೋಮಲೋಕಿ ಉನ್ನೀಯತೆ ಸೋಮಲೋಕವನ್ನು ಚಂದ್ರಲೋಕ ಸೇರ್ತಾನೆ ಸೋಮಲೋಕೆ ವಿಭೂತಿಂ ಅನುಭೂಯ ಪುನರಾವರ್ತತೆ ಮತ್ತೆ ವಾಪಸ್ ಬರ್ತಾನೆ ಅವನು ಬರ್ತಾನೆ ಇವನು ವಾಪಸ್ ಬರ್ತಾನೆ ಯಹ ಪುನರೇತಂ ತ್ರಿಮಾತ್ರೇಣ ಮೋಮಿತ್ತೇನ ಏವ ಅಕ್ಷರೇಣ ಪರಂ ಪುರುಷಂ ಅಭಿಧ್ಯಾಯೀತ ಸ ತೇಜಸ್ಸಿ ಸೂರ್ಯೇ ಸಂಪನ್ನೋ ಯಥಾ ಪಾದೋದರ ತ್ವಚ ತಪ್ಪು ಪ್ರಿಂಟ್ ಆಗುತ್ತೆ ಪಾದೋದರ ಸ್ವಚ ಆಗಿದೆ ಪಾದೋದರ ತ್ವಚ ಪಾದೋದರ ಅಂದರೆ ಹಾವು ಅಂತ ಅರ್ಥ ಯಾತಕ್ಕೆ ಪಾದದಿಂದ ನಡ್ಕೊಂಡು ಹೀಗೆ ಮಾಡೋದು ಪಾದ ಉದರ ತೆಗೆದುಕೊಂಡು ಹೋಗುತ್ತೆ ಉದರದಿಂದ ತೊಳೆಯೋದ್ರೆ ಪಾದ ಉದರಗಳಿಂದ ಮುಂದುವರಿಸತಕ್ಕಂಥ ಮುಂದೆ ಮೂವ್ ಆಗೋದು ಅಂತ ಅರ್ಥ ಪಾದದಲ್ಲೇ ಉದರ ಇದೆ ಉದರದಲ್ಲಿ ಪಾದ ಇದೆ 2 ರೀತಿಯಲ್ಲೂ ಅದು ವರ್ಕ್ ಮಾಡೋದು ಆ ರೀತಿಯಾಗಿ ಪಾದೋದರ ತ್ವಚ ಹೊರೆ ಬಿಡುತ್ತಲ್ಲ ಹಾಗೆ
ಪರೆ ಬಿಟ್ಟು ಪರೆ ಹೇಗಿರುತ್ತೆ ನೋಡಿದರೆ ಪೂರ್ತಿ ಹಾವು ಕಂಡಕ್ಕೆ ಕಾಣುತ್ತೆ. ಆ್ಯಕ್ಚುಲಿ ಅದು ಪರೆ ಅಷ್ಟೇ, ಅದು ಪರೆ ಎಲ್ಲ ಹಾವು ಪರೆ ಕಳಿಸೋದಿಲ್ಲ. ಕಳಚೆ ಹಾವುಗ ಹಾವಿದ್ದಾಗ ಇರುತ್ತೆ, ಇಟ್ಕೊಂಡಿರ್ತಾರೆ ಅದನ್ನು. ಆದರೆ ನೋಡಿದ ಅದು ಏನಾಯ್ತು, ಈಗ ಹೊರಗಿನ ದೇಹ ಆಗಿಬಿಡ್ತಾನೆ ಅಂತ ಅರ್ಥ. ಹೊರಗಿನ ದೇಹ ಆಗಿಬಿಡ್ತಾನೆ ಅಂದರೆ ಹಾವು ಪರೆ ಬಿಡುತ್ತಲ್ಲ ಆಗಿಬಿಡ್ತಾನೆ. ಅದು ಬಿಟ್ಟಿದೆ, ಅದು ತ್ವಚೆ ಇಲ್ಲಿದೆ, ಹಾವಲ್ಲಿದೆ. ಲಿಂಗದೇಹ ಹೋಯ್ತು, ಈ ಕಡೆ ಬಂದ, ಸುಖವಾಗಿರ್ತಾನೆ ಅಂತ ಒಳ್ಳೆ ದೃಷ್ಟಾಂತ. ಅದು ಹಾಗೆ ಕಾಣುತ್ತೆ, ಡೂಪ್ಲಿ ಶರ್ಟ್ ಅವ್ರಿಗೆ ಮ್ಯಾಚಿಂಗ್ ಆಗಿ ಇರುತ್ತೆ ತಾನೆ, ಆ ಥರ ಇರುತ್ತೆ. ಮುಚ್ಚತೆ ಏನಮ್ಮ ವಯಸ್ಸ ಪಾಪನ, ಪಾಪದಿಂದ ಬಿಡುಗಡೆ. ಪಾಪನ ಎರಡು ಅರ್ಥ, ಪಾಪದಿಂದ, ಪಾಪಕ್ಕೆ ಕಾರಣವಾಗತಕ್ಕಂಥ ಲಿಂಗದೇಹದಿಂದ ಅಲ್ಟಿಮೇಟ್ಲಿ ಮುಕ್ತ ಸಾಮಭಿ ಉನ್ನೀಯತೆ ಬ್ರಹ್ಮಲೋಕಂ, ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಏತಸ್ಮಾತ್ ಜೀವಘನಾತ್ ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ, ದೇವರನ್ನು ನೋಡ್ತಾನೆ, ಅಪರೋಕ್ಷ ಜ್ಞಾನಿ ಆಗ್ತಾನೆ. ಅಂದರೆ 3 ಮಾತ್ರೆ ಸರಿಯಾಗಿ ಉಪಾಸನೆ ಮಾಡಿದರೆ ಏನಾಗುತ್ತೆ, ಅವನಿಗೆ ಮೋಕ್ಷಕ್ಕೆ ಹೋಗ್ತಾನೆ ಅಂತೇಳಿ ಇದು ವಿಶೇಷ ಅಂಶ. ಪ್ರಣವೇನ ಹರಿಂ ಧ್ಯಾಯನ್ ಬ್ರಹ್ಮಲೋಕಂ ಸಮೇತ್ಯ ಚ ಜ್ಞಾನಂ ಚತುರ್ಮುಖಾತ್ ಪ್ರಾಪ್ಯ ಮುಚ್ಯತೆ ನಾತ್ರ ಸಂಶಯ. ಭಾಷ್ಯ ಸರಿಯಾಗಿ ಈ ರೀತಿ ಪ್ರಣವನ, ಪ್ರಾಣವ 3 ಇದೆ, ಪ್ರಾಣವ ಹೋಗ ಆವು ಮಾ, ಅದಕ್ಕೆ ಅನೇಕ ಅರ್ಥಗಳು ವ್ಯಂಕಾರಕ್ಕೆ. 3 ಅಂತ, ಒಂದು ಓಂ ಅಂತ ತಿಳ್ಕೊಂಡು, 1 ಅಕ್ಷರ ಓಂ ತಿಳ್ಕೊಂಡ, 2 ಅಂತ 1 ತಿಳ್ಕೊಂಡ, 3 ತಿಳ್ಕೊಂಡ, 3 ಅರ್ಥ ತಿಳ್ಕೊಂಡ. ಇನ್ನೂ ಹಾಗಲ್ಲ, 8 ಅಕ್ಷರ ಅಂತ ತಿಳ್ಕೊಂಡ. ಅಕಾರ ಉಕಾರ, ಆಕಾರ ಉಕಾರ ಮಕಾರ ಘೋಷ ಶಾಂತ ಅತಿಶಾಂತ, ಅಷ್ಟು ತಿಳ್ಕೊಂಡ. ಅದು 8 ಆಯಿತು. ಅಷ್ಟು ಅನಂತ ಇದೆ ಅಂತ ತಿಳ್ಕೊಂಡ್ರೆ ಫೈನಲ್. ಅನಂತ ಮಾತ್ರ ಅಂತ ಉದಾಹರಣೆ ಅಂತ ಎಂಟೈರ್ ವೇದ ಅದರಲ್ಲಿ ಇರೋದ್ರಿಂದ ಏನದು ಅನಂತ ಮಾತ್ರ ಅಂತ ವೇದ. ಈ ರೀತಿ ಆಚಾರ್ಯ ಒಬ್ಬರೇ ಹಿಡಿದವರು. ಓಂಕಾರ 1 ಅಂತ ತಿಳ್ಕೊಂಡವರೇ ಹೆಚ್ಚು, ಒಂದೇ ಅಕ್ಷರ ಅಲ್ಲ, 3 ಅಂತ ತಿಳ್ಕೊಂಡು ಸ್ವಲ್ಪ ವಾಸಿ, ಅದಕ್ಕಿಂತ ಮುಂದೆ ಹೋಗಿಲ್ಲ. ಅದು ಸ್ಪಷ್ಟವಾಗಿ ಮಿನಿಮಮ್ 8 ತಿಳ್ಕೊಬೇಕು. ಸರಿಯಾದ ಜ್ಞಾನ ಬರಬೇಕಾದ್ರೆ ಅಷ್ಟು ತಿಳ್ಕೊಂಡ್ರೆ ರುಚಿಗಳು, ಬೇರೆಯವರಿಗೆ ಸಾಧ್ಯ ಇಲ್ಲ. ಅದು ಫ್ಲಾಪಿ ಇದೆ, ನಿಮಗೆ ಪೆನ್ ಡ್ರೈವ್ ಇದೆ, ಹಾಕ್ಲಿಕ್ಕೆ ಬರ್ತಾರೆ. ಕಂಪ್ಯೂಟರ್ ತೊಗೊಂಡು ಏನು ಮಾಡ್ತೀವಿ, ಇಟ್ಕೊಂಡು ನೀವು ಅದನ್ನು ಓಪನ್ ಆಗಬೇಕಲ್ಲ, ಅದು ಅವರಿಗೆ ಮಾತ್ರ ಸಾಧ್ಯ, ಬೇರೆಯವರಿಗೆ ಸಾಧ್ಯ ಇಲ್ಲ. ಯತಿಗಳಿಗೆ ಅದು ಪೂರ್ಣ ಯತಿಗಳು ಯಾರು ಅಂದರೆ ಅವರು ಅಂತ ಹೇಳ್ತಾರೆ. ಮುಂದೆ ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ಅವರು ಉಪದೇಶ ಪಡೆದು ಮುಂದೆ ಮುಕ್ತರಾಗ್ತಾರೆ ಅಂತ ಹೇಳಿದ್ರಿಂದ ಪೂರ್ಣ ಓಂಕಾರ ಉಪಾಸನೆಗೆ ರುಚಿಗಳು ಮಾತ್ರ ಆಧಾರ. ಚಪಾಧಿಕಾರಿ ಯತಿರಸ್ಯ ಸೂಚಿತ, ಪೂರ್ಣ ಉಪವಾಸ ಮಾಡಬೇಕಾದ್ರೆ. ಉಳಿದವರಿಗೆ ಯತಿಗಳ ಪ್ರಣವ ಹೇಳಬೇಕು. ನಾದ ಅಂದರೆ ನಾದ ಘೋಡ, ಓಂ ಮತ್ತು ಮೇಲ್ ಬರುತ್ತಲ್ಲ ಅದೆಲ್ಲ ಅಷ್ಟು ಹೇಳಿದ ಓಂ ಓಂ ಅಂದರೆ ಓಂ ಆಗಲಿಲ್ಲ. ಅದು ಓಂ ಮತ್ತು ಘಂಟಾನಾದ ಬಂದೇ ಬರಬೇಕು. ಗಂಟೆ ಒಳ್ಳೆ ಗಂಟೆ ಬಾರಿಸಿಬಿಟ್ರೆ ನಿಧಾನವಾಗಿ ಸ್ಟಾಪ್ ಆಗುತ್ತೆ. ಅದೇ ನಿಲ್ಲಿಸ್ಬೇಕಂದ್ರೆ ಶಾಂತ ಅತಿ ಶಾಂತ ಮೇಲು ಸ್ಲೋಲಿ ನಿಲ್ಲಿಸ್ಬೇಕದ. ಅವಾಗ ಒಂದ್ಸರಿ ತಿಳ್ಬೇಕು, ಎಷ್ಟೊತ್ತು ಬೇಕಾಗುತ್ತೆ. ಓಂ ಗೋಬೋದ ಕತೆ ಅದಾಗಲಿಲ್ಲ. ಓಂ ನಮೋ ನಾರಾಯಣಾಯ ಅವೆಲ್ಲ ಹಾಗೆಲ್ಲ ಹೇಳ್ಬೇಕಾದ್ರೆ ಆ ಅನುಸಂಧಾನ ಬಂದು ಓಂಕಾರದ ಅರ್ಥನೇ ನಮೋ ನಾರಾಯಣಾಯ, ಅದು ಎಕ್ಸ್ಪ್ಲೇನ್ ಆಗಬೇಕಲ್ಲ. ಪ್ರತಿಯೊಂದು ಮಂತ್ರ ಕೂಡ ಓಂಕಾರ ಯಾಕೆ ಹೇಳಬೇಕು ಅಂದರೆ ಆ ಮಂತ್ರ ಅದರೊಳಗಿದೆ ಅಂತ ಅರ್ಥ. ನಮಗೆ ತೆಗಿಲಕ್ಕೆ ಬರ್ತಾ ಇಲ್ಲ, ಬಂದವರಿಗೆ ಅದು ಅರ್ಥ ಆಗುತ್ತೆ. ಪ್ರತಿಯೊಂದು ಬಂದು ಎಲ್ಲ ಓಂಕಾರ ಇರೋ ಮಂತ್ರನೇ ಅಲ್ಲ ಅದು. ಓಂಕಾರ ಇರಲೇಬೇಕು, ಇದು ಸೇರಿಸ್ಕೊಂಡು ಹೇಳಲೇಬೇಕು. ಅದನ್ನು ಅಂಡರ್ಸ್ಟುಡ್, ಎಲ್ಲಿ ಹೇಳಿಲ್ಲ ಅಲ್ಲಿ ಅಂಡರ್ಸ್ಟುಡ್, ಹೇಳಿದಲ್ಲಿ ಪಾರ್ಟ್, ಅದು ಎರಡೂ ಸರಿನೇ. ಆದರೆ ಓಂಕಾರ ಇಲ್ಲದವರ ಮಂತ್ರ ಯಾಕಾಗೋದಿಲ್ಲ ಅಂದರೆ ಎಲ್ಲ ಮಂತ್ರ ಇರೋದೇ ಓಂಕಾರದೊಳಗೆ. ಅದರಿಂದ ಮುಂದೆ ಅದು ಬೀಜ, ಊರ್ಧ್ವ ಮೂಲ ಮಹಶಾಖಂ ಇದ್ದಾಗೆ ಎಲ್ಲ ಮಂತ್ರ ವೃಕ್ಷಗಳಿಗೆ ಬೀಜ ರೂಪವಾದ ಮೂಲ ರೂಪವಾದ ಮಂತ್ರ ಯಾವುದು ಅಂದರೆ ಓಂ. ಓಂ ಅಂತ ಅಷ್ಟೇ ಹೇಳ್ಬೋದು, ಎಲ್ಲರೂ ಹೇಳಾಗಿಲ್ಲ. ಯತಿಗಳು ಮೂರು ಅದನ್ನೇ ಹೇಳ್ಬೋದು. ಉಳಿದವರೆಲ್ಲ 10 ಮೇಲಿಲ್ಲ. ಮಂತ್ರ ಜೊತೆ ಸೇರಿ ಎಷ್ಟು ಬೇಕಾದ್ರೆ ಹೇಳ್ಬೋದು. ಓಂ ಕ್ಲೀಂ ಅದೆಲ್ಲ ಹೇಳ್ಬೋದು. ಪ್ರತ್ಯೇಕ ಓಂಕಾರ ಹೇಳ್ಬೇಕಾದ್ರೆ ವಿಶೇಷ ಬೇಕು. 3000 ನಂಬರ್ 1 ಅದು. ನಮಗೆ ಹಾಗೆ 1000, 100, 10 ಮಾಡಿದಾರಲ್ಲ, 10 ಮಾತ್ರ ಉಳ್ಕೊಂಡ ಹಾಗೆ ಅಲ್ಲಿ 3000, 1000, 2000, 3000 ಅಷ್ಟು ಹೇಳಬೇಕು. 1000 ಓಂ ಅಂತ ಹೇಳಬೇಕು, ಇನ್ವಾಲ್ವ್ ಆಗಬೇಕು, ಅದ್ರ ಫುಲ್ ಹೇಳಬೇಕು. ಎಷ್ಟೊತ್ತು ಬೇಕಾಗುತ್ತೆ ಗೊತ್ತಾ ಅದಕ್ಕೆ? ಭಾರಿ ಹೊತ್ತಬೇಕು. ಘೋಷ ದೊಡ್ಡದಾಗಿ ಕೇಳಿದ್ರೆ ಘಂಟಾ ಘೋಷ ದೊಡ್ಡದಾಗಿ ಕೇಳಿಸ್ಬೇಕು. ಘೋಷ ಮಾಡಿದರು, ಗಟ್ಟಿಯಾಗಿ ಹೇಳೋದು ಘೋಷ. ಶಾಂತ ಅದನ್ನು ಬೆಳೆಸಬೇಕು, ಮೆಲೋಡಿ ಬರಬೇಕು, ಅದಕ್ಕೆ ನಿಲ್ಲಿಸ್ಬೇಕು. ಬರೀ ಓಂ ಮೇಲಕ್ಕೆ ಹೋದ್ರೆ ಸಾಲದದು. ವೆಹಿಕಲ್ ಬರುತ್ತೆ ಅಂದರೆ ಬರೀ ದಾಟ್ಸಲ್ಲ, ಮತ್ತೆ ಸ್ಟಾಪ್ ಮಾಡಬೇಕದು. ನಿಲ್ಲಿಸೋದು ಹೇಗೆ ಸ್ಟಾರ್ಟ್ ಮಾಡೋದು ಆಲ್ಟೋ, ಮುಗಿಸೋದು ಆಲ್ಟೋದು. ಸಡನ್ನಾಗಿ ಬೇಕು ಅಂತ ಪಾರ್ಟಿ ಹೊಡೆದ್ಬಿಡುತ್ತೆ. ಉಪವಾಸ ಕೂಡ ಹಾಗೇನೆ, ಸಡನ್ನಾಗಿ ತಿಂದುಬಿಟ್ರೆ ಜಾಸ್ತಿ ಏನಾಗುತ್ತದು, ಉಪವಾಸ ಎಫೆಕ್ಟ್ ಹೋಗಿಬಿಡುತ್ತೆ. ಏನು ಮಾಡ್ಬೇಕು ಅದನ್ನು? ಪಾರಣ. ಫಸ್ಟ್ ದ್ರವದ ಆಹಾರ ತಗೋಬೇಕು,
ನಿಧಾನ ತಗೋಬೇಕು, ಜಾಸ್ತಿ ತಿನ್ನಬಾರ್ದು ಅವತ್ತು. ಅದಕ್ಕೆ ದಶಮಿ ಸಡನ್ನಾಗಿ ಬ್ರೇಕ್ ಹಾಕಬಾರ್ದು, ಸಡನ್ನಾಗಿ ಇದು ಮಾಡೋಕ್ಕೂ ಬರಲ್ಲ. ಒಂದಕ್ಕೆ ಹೋಗಿ ಮುಂದೆ ಹೋಗ್ತಾನಲ್ಲ ಹಾಗೆ ಪಾಲನೆ ನಿಧಾನವಾಗಿ ಇಟ್ಕೊಡ್ಬೇಕು. ಇದು ಎರಡು ಅತಿರೇಕ ಮಾಡೋದು. ರಾತ್ರಿ ದಶಮಿ ರಾತ್ರಿ ಮಲಗೋರಿ ತಿಂತಿರೋದು, ಎದ್ದಾಡಿದ ಮತ್ತೆ ತಿಂತಿರೋದು, ಎಫೆಕ್ಟ್ ಹೋಗೇ ಬಿಡುತ್ತೆ, ಇರೋದೇ ಇಲ್ಲ. ನೀವು ಸ್ಕಿಪ್ ಮಾಡಿದಾಗ ಆಗಲೇ ಇಲ್ಲ ಆಹಾರ. ನೀವು ಸ್ಕಿಪ್ ಮಾಡಿದಾಗ ಆಯ್ತಾಗಿದ್ರೆ ಸ್ಕಿಪ್ ಮಾಡಬೇಕು. ಸ್ಕಿಪ್ ಮಾಡಿದಾಗಲೇ ಎಫೆಕ್ಟ್ ಕ್ರಿಯೇಟ್ ಆಗೋದು. ಅದು ತಪ್ಪದು. ಅದಕ್ಕೆ ಹೇಳ್ತಾರೆ ತದೇತವು ಶ್ಲೋಕವು ಭವತಃ ತಿಸ್ರೋ ಮಾತ್ರ ಮೃತ್ಯುಮತ್ಯ ಅಂದರೆ ಇವತ್ತು ಮಾರ್ತ್ಯರು ಅಂತ ಅರ್ಥ. ಪ್ರಯುಕ್ತಾ ಅನ್ಯೋನ್ಯಸಕ್ತಾ ಅನಭಿಪ್ರವೃತ್ತಾ ಕ್ರಿಯಾಸು ಬಾಹ್ಯಾಭ್ಯಂತರ ಮಧ್ಯಮಾಸು ಸಮ್ಯಕ್ ಪ್ರಯುಕ್ತಾಸು ನ ಕಂಪತೆಜ್ಞ ಋಗ್ಭಿರೇತಂ ಯಜುರ್ಭಿರಂತರಿಕ್ಷಂ ಸಾಮಭಿರ್ಯತ್ತತ್ತೋ ಕವಯೋ ವೇದಯಂತೆ ತಮೋಂಕಾರೇಣೈವ ಅಯನೇನಾನ್ವೇತಿ ವಿದ್ವಾನ್ ಯತ್ತತ್ ಶಾಂತಂ ಅಜರಂ ಅಮೃತಂ ಅಭಯಂ ಪರಾತ್ಪರಂಚೇತಿ. ಪಂಚಮ ಪ್ರಶ್ನೆ ಉತ್ತರ ಎಲ್ಲ ಮುಗಿದೋಯ್ತು ಒಂದ್ಸರ್ತಿಗೇನೆ. ಆ ರೀತಿ ಮಾಡಿಕೊಂಡ್ರೆ ಅವನಿಗೆ ಒಳ್ಳೆ ಉಪಾಸನೆ ಮಾಡಿ ಓಂಕಾರ ಕೊನೆಗೆ ಎಲ್ಲಿ ಬರಬೇಕು. ಎಲ್ಲ ಓದೋದು ಒಂದೇ, ಓಂಕಾರ ಓದೋದು ಒಂದೇ. MA 2 ಅಕ್ಷರ ಮುಂದೆ ಎಷ್ಟು ವರ್ಷ ಓದಿರ್ಬೇಕು ಅವನು. ಓಂಕಾರ ಫುಲ್ ಬರ್ಬೇಕಾದ್ರೆ ಈ ಲೆವೆಲಿಗೆ ಬಂದಿರಬೇಕಾದ್ರೆ, ಇಲ್ಲದವರೆ ಸಾಧ್ಯ ಇಲ್ಲ. ಆದ್ದರಿಂದ ಭಾರಿ ಸುಲಭ ಅಂತೀವಿ ಎಲ್ಲರೂ ಓಂಕಾರ ಹೇಳೋಕ್ಕೆ. ಇವತ್ತು ಯಾವುದು ಫ್ಯಾಷನ್ ಅದು. ಏನು ಮಾಡಬೇಡಿ ಅಂತವ್ರು ಮೊದಲು ಮಾಡ್ತೀವಿ ಅಂತಾರೆ, ಮಾಡಿ ಎಂಬುದನ್ನು ಮೊದಲು ಬಿಡ್ತೀವಿ ಅಂತಾರೆ. ಉಲ್ಟಾ ಪಲ್ಟಾ ಅದು ಹೇಳಬೇಕಾದವ್ರು ಹೇಳೋದಿಲ್ಲ. ಅದು ಗೊತ್ತೇ ಅದೆಲ್ಲ ಅದನ್ನ ಮೇಂಟೈನ್ ಮಾಡಬೇಕದು. ಯಾವುದು ಅಲ್ಲ ಅಲ್ಲ, ಸೇರೆ ಬಂದಿರೋದು ಅದು ತನ್ನಷ್ಟು ತಾನೇ ಒಂದು ವರ್ಣ. ಪೂರ್ತಿ ಅದು ಬಿಡಿಸ್ಬೇಕಷ್ಟೇ ಹೊರತು ನಮಗೆಲ್ಲ ಅವುಗಳೆಲ್ಲ ಸಾಮಾನ್ಯ ವರ್ಣಗಳು, ಅದು ವಿಶಿಷ್ಟವಾದದ್ದು. ಅಲ್ಲಿಗೆ ನಾಳೆ ದಿವಸ ಕೊನೆಯ ಪ್ರಶ್ನೆ ಸೇರಿ ಷೋಡಶ ಕಲೆಗಳು. ತುಂಬ ಹೇಳ್ತಾರೆ ಅದಕ್ಕೆ ಕೊನೆಯದಕ್ಕೆ. ಉಪಸಂಹಾರ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾ.